Healing Hospital Multi Super Specialty near Nehru Stadium Bedar. इकरा इंटरनेशनल प्री स्कूल, शमसिया कॉलोनी दरगाहपुरा बेदर। हमारे यहाँ एडमिशन लेकर दीनी और दुनियावी तालीम हासिल करें। अहमद टूरिस्ट एंड ट्रैवल्स हज एंड उम्रा सर्विसेज। आपकी खिदमत हमारी नज़र में किसी इबादत से कम नहीं, आपका एतमाद ही हमारी कामयाबी है। रज़ा पब्लिक स्कूल बागबान गली राव तालीम बेदर। यूनिक कॉम्बिनेशन मॉडर्न एजुकेशन एंड इस्लामिक स्टडीज़। बेदर ज़िला के 8 थानों में दर्ज 30 मुख्तलिफ मुकदमात में 36 मुलज़िमीन को गिरफ्तार करके उनके पास से 75,13,300 रुपये बरामद किए गए। ये बात ज़िला सुपरिंटेंडेंट ऑफ पुलिस जनाब सुना SL ने बताई और कहा कि चोरी किए गए कीमती असासे जब्त कर लिए गए हैं और मुलज़िमान को अदालती तहवील में दे दिया गया। वो आज हफ्ता को डिस्ट्रिक्ट पुलिस परेड ग्राउंड में बुलाई गई अपनी प्रेस कॉन्फ्रेंस से खिताब कर रहे थे। ज़िला के जनोड़ा पुलिस स्टेशन, न्यू टाउन पुलिस स्टेशन, गांधीगंज पुलिस स्टेशन, हुन्नाबाद पुलिस स्टेशन, चटगोपा पुलिस स्टेशन, बसवा कल्याण शहरी पुलिस स्टेशन, होलसोवर PS, भालकी सिटी PS में दर्ज मुकदमात के तहत 495 ग्राम सोना जिसकी अंदाजना कीमत 26,77,300 रुपये, 330 ग्राम चांदी जिसका तखमीना 18,600 रुपये, नकद रकम 34,400 रुपये, एक मोबाइल फ़ोन जिसका तखमीना 8,000 रुपये, 10 दो पहिया गाड़ियाँ और 2 4 पहिया गाड़ियाँ जिनका तखमीना 24,70,000 रुपये, 350 सैनिटरंग प्लेटों का तखमीना 2,10,000 रुपये, 1,850 के अलावा प्रिंट सूट कपड़ों का तखमीना 19,95,000 रुपये, 02 वाटर पंप सीट का तखमीना 42,000 रुपये और माइक सीट, स्पीकर, साउंड मिक्सर का तखमीना 58,000। इस तरह कल रकम 75,13,300 रुपये है जब्त किए गए और जुमला 36 मुलजिमान को गिरफ्तार करके अदालती तहवील में भेज दिया गया। इस प्रेस कॉन्फ्रेंस में एडिशनल सुपरिंटेंडेंट ऑफ पुलिस महेश मेघनावर, चंद्रकांत पुजारी, बेदर DYSP शेवना गोडा पाटल, हुन्नाबाद DYSP समेत मुख्तलिफ थानों के पुलिस सब इंस्पेक्टर्स और महकमा पुलिस का अमला मौजूद था। ಬೀದರ್ ಜಿಲ್ಲೆಯ ಒಟ್ಟು 8 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ 30 ಪ್ರಕರಣಗಳನ್ನು ಬೀದರ್ ಜಿಲ್ಲೆ ಪೊಲೀಸು ಕಳೆದ ಒಂದು ತಿಂಗಳಲ್ಲಿ ಏನಂದರೆ ಪತ್ತೆ ಮಾಡಿದ್ದೀವಿ। ಇದರಲ್ಲಿ ಸುಲಿಗೆ 1 ಪ್ರಕರಣ, ಆಮೇಲೆ ನಗದು ಹಣ ಕಳುವಿನ 15 ಪ್ರಕರಣ, ದ್ವಿಚಕ್ರ ಮತ್ತು 4 ಚಕ್ರ ವಾಹನಗಳ ಕಳ್ಳತನದ ಪ್ರಕರಣಗಳು 8 ಮತ್ತು ಪಂಪ್ಸೆಟ್ಗಳ ಕಳ್ಳತನ 1 ಪ್ರಕರಣ ಮತ್ತು ಈ ಸೆಂಟ್ರಿಂಗ್ ಪ್ಲೇಟ್ಗಳನ್ನು ಕಳ್ಳತನ ಮಾಡುವಂಥ 3 ಪ್ರಕರಣಗಳು ಮತ್ತು ಒಂದು ಏನು ಶಾಪ್ ಬರ್ಗ್ಲರಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಏನಂದರೆ ಬಟ್ಟೆ ಕಳ್ಳತನದ್ದು 1 ಪ್ರಕರಣ, ಹೀಗೆ ಮತ್ತು ಇನ್ನಿತರ ಉಳಿದ ಸ್ಪೀಕರು ಮೈಕ್ ಈ ಥರ ಬೇರೆ ಪೆಟ್ಟಿ ಅಫೆನ್ಸಸ್ಸಲ್ಲಿ ಪ್ರಕರಣಗಳು ಕೂಡ 1। ಸೊ ಒಟ್ಟು 30 ಪ್ರಕರಣಗಳಲ್ಲಿ 75,13,000 ಮೌಲ್ಯದ ಬೆಲೆಯುಳ್ಳ ಸೊತ್ತನ್ನು ನಾವಿಲ್ಲಿ ಜಪ್ತಿ ಮಾಡಿಕೊಂಡು 36 ಜನ ಆರೋಪಿತರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿರುವಂಥದ್ದು ಈ ಒಂದು ತಿಂಗಳಲ್ಲಿ ಕಂಡುಬರ್ತದೆ। ಇದರಲ್ಲಿ ಒಟ್ಟು ಗೋಲ್ಡ್ ಏನಿದೆ ಅದು ಬಂದುಬಿಟ್ಟು 495 ಗ್ರಾಮ್ ಬಂಗಾರವನ್ನು ರಿಕವರ್ ಮಾಡಲಾಗಿದೆ। ಅದರಲ್ಲಿ ಸುಮಾರು 2,67,000 26,77,000 ಕ್ಷಮಿಸಿ 26,77,000 ಬೆಲೆ ಬಾಳುವಂತಹ ಗೋಲ್ಡ್ ಏನಂತಂದರೆ ಕಳ್ಳತನದನ್ನು ಪತ್ತೆ ಮಾಡಲಾಗಿದೆ। ಮತ್ತು ಬೆಳ್ಳಿ 330 ಗ್ರಾಮ್ ಅಷ್ಟು ಡಿಟೆಕ್ಷನ್ ಮಾಡಿದ್ವಿ, 18,000 ಮೌಲ್ಯದ್ದು, ನಗದು 35,000 ಇದೆ, ಮತ್ತು ಒಂದು ಮೊಬೈಲ್ ಫೋನ್ 8,000 ಮೌಲ್ಯದ್ದು, ದ್ವಿಚಕ್ರ ಮತ್ತು 4 ಚಕ್ರದ ವಾಹನಗಳು 24,70,000 ಮೌಲ್ಯದಷ್ಟನ್ನು ವಶಪಡಿಸಿಕೊಳ್ಳಲಾಗಿದೆ। ಇನ್ನು ಉಳಿದ ಸೆಂಟ್ರಿಂಗ್ ಪ್ಲೇಟ್ ಇರ್ಬೋದು, ಇನ್ನು ಉಳಿದ ಏನು ಇವುಗಳಿದ್ದಾವೆ ಅವುಗಳನ್ನೆಲ್ಲ ಕ್ರಮವಾಗಿ ಪತ್ತೆ ಮಾಡಲಾಗಿದೆ। ಒಂದು ವಿಶೇಷ ಏನಂದರೆ ಬಸವ ಕಲ್ಯಾಣದಲ್ಲಿ ಒಂದು ಶಾಪ್ನಲ್ಲಿ ಅಲ್ಲಿಯೇ ಕೆಲಸ ಮಾಡ್ತಾ ಇದ್ದಂಥವರು ಏನಂತಂದರೆ ಕಳ್ಳತನ ಮಾಡಿಕೊಂಡು ಹೋಗಿದ್ದರು। ಅವರು ಏನಂದರೆ ಉತ್ತರ ಪ್ರದೇಶ ಮೂಲದವರಾಗಿದ್ದರು। ಆ ಆರೋಪಿಗಳನ್ನು ಕೂಡ ಬಂಧನ ಮಾಡಿ ಅವರಿಂದ 19.5 ಲಕ್ಷ ಮೌಲ್ಯದ ಬಟ್ಟೆಗಳನ್ನು ಕೂಡ ಏನಂದರೆ ಇಂಟ್ಯಾಕ್ಟ್ ರಿಕವರಿ ಏನಂದರೆ ಮಾಡಿರ್ತೀವಿ। ಸೊ
ಒಟ್ಟು 75 ಲಕ್ಷ ಅಂದಾಜು ಏನಂದರೆ ಮೌಲ್ಯದ ವಸ್ತುಗಳನ್ನು ಈ ಎಲ್ಲ ಪ್ರಕರಣಗಳಲ್ಲಿ ನಾವು ಪತ್ತೆ ಮಾಡಿದ್ದೀವಿ. ಈ ವಿವರವನ್ನು ತಮಗೆ ನಾನು ಕೊಡ್ತೇನೆ. ಜೊತೆಗೆ ಬೀದರ್ನಲ್ಲಿ ಏನು ಮನೆ ಕಳ್ಳತನದ ಪ್ರಕರಣಗಳು ಆಗ್ತಾಯಿತ್ತು, ಎಸ್ಪೆಷಲಿ ಹುಮ್ನಾಬಾದ್ನಲ್ಲಿ, ಆ ಒಂದು ಪ್ರಕರಣದಲ್ಲಿ ಕೂಡ ಏನಂದರೆ ಒಬ್ಬ ಪ್ರಮುಖ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ. ಅವನು ಹುಮ್ನಾಬಾದ್ ಮೂಲದವನೇ ಆಗಿದ್ದ. ಇದರಲ್ಲಿ ನಾವು ಏನಂತಂದರೆ ಸೈಂಟಿಫಿಕ್ ಎನಾಲಿಸಿಸ್ಸು ಮತ್ತು ಏನಂತಂದರೆ ಫಿಸಿಕಲ್ ಎವಿಡೆನ್ಸಸ್ಗಳನ್ನು ಕೂಡ ಕಲೆ ಹಾಕೋದ್ರ ಮೂಲಕ ಪತ್ತೆ ಮಾಡಿದ್ವಿ.